ಗೃಹ ಸಚಿವರೀಗ 7 ಮಂದಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಸಸ್ಪೆಂಡ್ ಶಿಕ್ಷೆನಾ ಸರ್? ನಮ್ಮ KCSR ಪ್ರಕಾರ ಮತ್ತು ನಮ್ಮ ಪೊಲೀಸ್ ಮ್ಯಾನ್ಯಲ್ ಇದ್ರ ಪ್ರಕಾರ ಅಮಾನತ್ತು ಅನ್ನೋದು ಒಂದು ಶಿಕ್ಷೆ ಅಲ್ವೇ ಅಲ್ಲ. ಅದು ಒಂದು ಶಿಸ್ತು ಕ್ರಮದ ಒಂದು ಭಾಗ ಅಷ್ಟೇ. ಅದು ಇವತ್ತು ಅಮಾನತ್ತನ್ನು ಮಾಡ್ತಾರೆ, ಒಂದು ಸಸ್ಪೆನ್ಷನ್ನ ಮಾಡ್ತಾರೆ, ನಾಳೆ ದಿವಸ ವಾಪಸ್ ತೆಗಿತಾರೆ ಅಥವಾ ಅವನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವನ ಮೇಲೆ ಆರೋಪ ಇರ್ತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆಯಲ್ಲಿ ಆರೋಪ ರುಜುವಾತಾದರೆ ಅವನಿಗೇನು ಅಮಾನತ್ತಿನ ಅವಧಿಯನ್ನು ಇತ್ತಲ್ಲ, ಆ ಅವಧಿಯನ್ನು ಸ್ಥಿರೀಕರಣಗೊಳಿಸಿದಾಗ ಅವರಿಗೆ ಅವಧಿಯ ಅಮಾನತಿನ ಅವಧಿಯ ಸಂಬಳಗಳು ಬರೋದಿಲ್ಲ. ಬಿಟ್ಟರೆ ಅದು ಒಂದು ಶಿಕ್ಷೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಶಿಕ್ಷೆಯ ಸಣ್ಣ ಭಾಗ ಅದು ಅಮಾನತಿನ ಅವಧಿ ಖಚಿತವಾದ ಮೇಲೆ ಇಲಾಖಾ ವಿಚಾರಣೆ ಕಂಡಕ್ಟ್ ಮಾಡಿ ಅವ್ರನ್ನ ಅಮಾನತು ಪೆಂಡಿಂಗ್ ಇಟ್ಟೆ ಅವ್ರನ್ನ ಅಮಾನತು ಮಾಡೋದು ನಡೀತಿದೆ. ಇಲಾಖಾ ವಿಚಾರಣೆಯಲ್ಲಿ ಆರೋಪ ರುಜುವಾತಾದರೆ ಅಮಾನತಿನ ಅವಧಿಯನ್ನು ಸ್ಥಿರೀಕರಿಸ್ಕೊಳ್ಬೋದು ಅಥವಾ ಅದನ್ನು ಕೆಲ ಕರ್ತವ್ಯದ ದಿನ ಅಂತಲೂ ಕೂಡ ಪರಿಗಣಿಸ್ಬೋದು. ಅಂದ್ರೆ ದುಡ್ಡಿದ್ರೆ ಏನಾದರೂ ಮಾಡ್ಬೋದು ಅನ್ನೋಕ್ಕೆ ಇದೊಂದು ಸಾಕ್ಷಿನ ಸರ್ ಇದು? ಎಲ್ಲ ಕಡೆನೂ ಇದೇ ನಡೀತಾ ಇರೋದ್ರಿಂದ ಎಲ್ಲ ಪೊಲೀಸ್ ಜೈಲು ಅಂತಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಎಲ್ಲ ಇಲಾಖೆಯಲ್ಲೂ ಕೂಡ ದುಡ್ಡಿದ್ದವರಿಗೆ ಕಾಲ ಇವತ್ತು ಚೆನ್ನಾಗಿ ನಡೀತಾ ಇದೆ. ವ್ಯವಸ್ಥೆಯಲ್ಲಿ ನಾನು ಹೇಳಿದ್ರೆ ವ್ಯವಸ್ಥೆಯಲ್ಲಿ ತುಂಬ ಲೋಪಗಳಾಗ್ತಾ ಇದೆ. ಆ ವ್ಯವಸ್ಥೆಯ ಲೋಪದಲ್ಲಿ ಇದು ಒಂದು ಬಹು ದೊಡ್ಡ ಭಾಗ ಅಷ್ಟೇ. ಅಂದ್ರೆ ಅಧಿಕಾರಿಗಳು ಶಾಮೀಲಾಗಿರೋ